अपनी खाली की मेरा पति साइड से साइड एक इंसान है उसने उसको गोली मार दी। ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಸಂಬಂಧ ಗಾಂಧಿ ಕುಟುಂಬದ ಸದಸ್ಯರ ಹೇಳಿಕೆಗಳು ಒಂದೊಂದು ರೀತಿಯಲ್ಲಿ ವಿವಾದವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಟ್ಟಹಾಸಕ್ಕೆ 30 ಭಾರತೀಯರು ಬಲಿಯಾದರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸರ್ಕಾರ ಹೊಣೆಗಾರಿಕೆಯನ್ನ ಹೊತ್ತು ಅದರ ಹೊಣೆಯನ್ನ ಹೊತ್ತು ಅಲ್ಲಿನ ಭದ್ರತಾ ವೈಫಲ್ಯವೇ ಕಾರಣ, ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಎನ್ನುವಂತಹ ಅರ್ಥದಲ್ಲಿ ರಿಯಾಕ್ಟ್ ಮಾಡಿದ್ರು. ಅದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಯಿತು. ರಾಜಕೀಯ ಕ್ಷೇತ್ರಗಳಲ್ಲಿ ಆ ಒಂದು ರಾಹುಲ್ ಗಾಂಧಿಯ ಹೇಳಿಕೆ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಯಿತು. ಅದಾದ ನಂತರ ರಾಹುಲ್ ಗಾಂಧಿಯ ಸಹೋದರಿ ವಯನಾಡು ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಗಾಂಧಿ ಈ ಹಿಂದೆ ಫೆಲಸ್ತೀನ್ನಲ್ಲಿ ಗಾಜಾ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಅಥವಾ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭೆಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಒಂದು ಬ್ಯಾಗ್ ಅನ್ನ ಎತ್ಕೊಂಡು ಬರ್ತಾರೆ. ಆ ಬ್ಯಾಗ್ನಲ್ಲಿ ಪ್ಯಾಲೆಸ್ತೀನ್ ಎನ್ನುವಂತಹ ಬರಹ, ಅದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಯಿತು. ಅದಾದ ನಂತರ ಬಾಂಗ್ಲಾದೇಶದ ಬರಹವು ಕೂಡ ಆ ಬ್ಯಾಗ್ನಲ್ಲಿತ್ತು. ಸೊ ಈಗ ನೆಟ್ಟಿಗರು ಕೇಳ್ತಾ ಇರತಕ್ಕಂತಹ ಪ್ರಶ್ನೆ, ಎಲ್ಲಿ ಜಮ್ಮು ಕಾಶ್ಮೀರ ಎನ್ನುವಂತಹ ಬರಹ ಇರತಕ್ಕಂತಹ ಬ್ಯಾಗು? ಗಾಂಧಿ ಕುಟುಂಬದ ಒಂದೊಂದು ಸದಸ್ಯರ ಹೇಳಿಕೆಗಳು, ಆರಂಭದಲ್ಲಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯ ಹೇಳಿಕೆ, ಅದಾದ ನಂತರ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಬ್ಯಾಗ್ ಎಲ್ಲಿ ಎನ್ನುವಂತಹ ಟೀಕೆಗೂ ಕೂಡ ಗುರಿಯಾದರು. ಅದಾದ ನಂತರ ಪ್ರಿಯಾಂಕಾ ಗಾಂಧಿಯವರ ಪತಿ ಉದ್ಯಮಿ ರಾಬರ್ಟ್ ವಾದ್ರಾ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ನಡೆದಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ, ಜಮ್ಮು ಕಾಶ್ಮೀರದಲ್ಲಿ ಈ ತರಹದ ಒಂದು ಸನ್ನಿವೇಶ ಎದುರಾಗುತ್ತೆ ಅಂತ ಊಹೆ ಮಾಡಿರಲಿಲ್ಲ, ಹಿಂಗಾಗಬಾರ್ದಾಗಿತ್ತು, ಭಯೋತ್ಪಾದಕರನ್ನ ನಿಗ್ರಹಿಸಬೇಕು, ಆದರೆ ಭಾರತದ ಅಲ್ಪಸಂಖ್ಯಾತರ ಮೇಲಾಗ್ತಾ ಇರತಕ್ಕಂತಹ ದೌರ್ಜನ್ಯ ಮತ್ತು ಅಲ್ಪಸಂಖ್ಯಾತರಿಗೆ ಒತ್ತಡವನ್ನು ಹೇರಲಾಗ್ತಾ ಇದೆ, ಹಾಗಾಗಿ ಈ ತರಹದ ಒಂದು ಕೃತ್ಯಗಳು ನಡೀತಾ ಇದೆ ಎನ್ನುವಂತ ಅರ್ಥದಲ್ಲಿ ಮಾತನಾಡಿದ್ರು. ಪ್ರಿಯಾಂಕಾ ಗಾಂಧಿಯವರ ಗಂಡ ರಾಬರ್ಟ್ ವಾದ್ರಾರ ಆ ಒಂದು ಹೇಳಿಕೆಯು ಕೂಡ ಅತ್ಯಂತ ವಿವಾದವಾಯಿತು. ಹೀಗೆ ಗಾಂಧಿ ಕುಟುಂಬದ ಒಬ್ಬೊಬ್ಬ ಸದಸ್ಯನ ಹೇಳಿಕೆಗಳು ವಿವಾದ ಆಗ್ತಾ ಇದ್ದಂತಹ ಸಂದರ್ಭದಲ್ಲೇ ಕರ್ನಾಟಕದ ಶಿವಮೊಗ್ಗ ನಗರದ ಬಿಜೆಪಿ ಶಾಸಕರು, ನಿಮಗೆ ಗೊತ್ತಿರಬಹುದು, ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಶಾಸಕ SN ಚನ್ನಬಸಪ್ಪ, ಬಿಜೆಪಿ MLA ಅವರು ರಾಬರ್ಟ್ ವಾದ್ರಾರನ್ನ ಗುಂಡಿಕ್ಕಿ ಕೊಲ್ಲಬೇಕು, ರಾಬರ್ಟ್ ವಾದ್ರಾ ಅತ್ಯಂತ ಬೇಜವಾಬ್ದಾರಿತನವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಬಾಲಿಶ ಹೇಳಿಕೆ ಅದು, ಅವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ಬಿಜೆಪಿ ಶಾಸಕರು ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಹಾಗಾದ್ರೆ ಇದು ಭದ್ರತಾ ವೈಫಲ್ಯ ಅಂತ ಹೇಳಿದ ರಾಹುಲ್ ಗಾಂಧಿಯ ಹೇಳಿಕೆಯು ಚರ್ಚೆಯಾಗುತ್ತೆ. 2 ರಾಷ್ಟ್ರಗಳ ಬರಹವನ್ನ ಬರೆದಂತಹ ಬ್ಯಾಗ್ ಅನ್ನ ತಂದ ಪ್ರಿಯಾಂಕಾ ಗಾಂಧಿಗೂ ಕೂಡ ಪ್ರಶ್ನೆ ಕೇಳಲಾಗುತ್ತೆ, ಬ್ಯಾಗ್ ಎಲ್ಲಿ ಅಂತ. ರಾಬರ್ಟ್ ವಾದ್ರಾರ ಹೇಳಿಕೆಯು ಕೂಡ ವಿವಾದ ಆಗುತ್ತೆ. ಈಗ ರಾಬರ್ಟ್ ವಾದ್ರಾ ಪ್ರಿಯಾಂಕಾ ಗಾಂಧಿಯವರ ಗಂಡನನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದ ಬಿಜೆಪಿ ಶಾಸಕ SN ಚನ್ನಬಸಪ್ಪ ಅವರ ಹೇಳಿಕೆಯು ಕೂಡ ಅತ್ಯಂತ ಚರ್ಚಾ ವಿಚಾರವಾಗಿದೆ. ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಭೀಕರ ಭಯೋತ್ಪಾದನಾ ಅಥವಾ ಭೀಕರ ಭಯೋತ್ಪಾದಕರ ದಾಳಿ ಏನಿತ್ತು, ಆ ದಾಳಿ ವಿಚಾರ ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ.